5 ನಿಮಿಷ 3 ಎಕ್ಸಸೈಸ್ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸಿಕೊಳ್ಳಲು. ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚೇರ್ ಮೇಲೆ ಕುಳಿತುಕೊಂಡು 3 ಸರಳವಾದ ಎಕ್ಸಸೈಸನ್ನು ಅಭ್ಯಾಸ ಮಾಡ್ತಾ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸ್ಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ, ಈಗ ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 2 ಕೈಗಳನ್ನು ಮೇಲಕ್ಕೆತ್ತಿ ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ನಿಮ್ಮ ಮಂಡಿಯನ್ನು ಮೇಲಕ್ಕೆತ್ತ ಹಾಗೆ ಎಲ್ಬೋವನ್ನು ಮಂಡಿ ಹತ್ರ ತೆಗೆದುಕೊಂಡು ಬನ್ನಿ. ಮತ್ತೆ ಇನ್ಹೇಲ್ ಮಾಡ್ತಾ ಕಾಲನ್ನು ನೇರ ಮಾಡಿ ಹಾಗೆ ಕೈಯನ್ನು ಮೇಲಕ್ಕೆತ್ತಿ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಈ ರೀತಿಯಾಗಿ ನೀವು 30 ಟೈಮ್ಸ್ ಅಭ್ಯಾಸ ಮಾಡಿ. ಟೈಮ್ಸ್ ಆದ ನಂತರ ಮತ್ತೆ ಎಕ್ಸೇಲ್ ಮಾಡ್ತಾ ಹೋಲ್ಡ್ ಮಾಡಿ 5 ಕೌಂಟ್. 1 2 3 4 ಆ್ಯಂಡ್ 5 ಕೌಂಟ್ ಆದ ನಂತರ ಮತ್ತೆ ಕಾಲನ್ನು ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 2 ಕೈಗಳಿಂದ ನಿಮ್ಮ ಚೇರನ್ನು ಇಟ್ಕೊಳ್ಳಿ ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ಕಾಲನ್ನು ಸ್ಪ್ರೆಡ್ ಮಾಡಿ. ಇನ್ಹೇಲ್ ಸೆಂಟರ್ ಮತ್ತೆ ಎಕ್ಸೇಲ್ ಮಂಡಿಯನ್ನು ಮೇಲಕ್ಕೆತ್ತಿ ಎಕ್ಸೇಲ್. ಇಲ್ಲೂ ಕೂಡ 3 ಸೆಟ್ 30 ರಿಪಿಟೇಷನ್ ಆಗಿ ಅಭ್ಯಾಸ ಮಾಡಿ. ಟೈಮ್ಸ್ ಆದ ನಂತರ ಮತ್ತೆ ಮಂಡಿಯನ್ನು ಮೇಲಕ್ಕೆತ್ತ ಇಲ್ಲಿ 10 ಕೌಂಟ್ ಹೋಲ್ಡ್ ಮಾಡಿ. ಸಹಜವಾಗಿ ಉಸಿರಾಟ. 10 ಕೌಂಟ್ ಹೋಲ್ಡ್ ಆದ ನಂತರ ಮತ್ತೆ ಕಾಲನ್ನು ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಇದು ಎರಡನೇ ಎಕ್ಸಸೈಸ್. ಈಗ ಮೂರನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. 2 ಕೈಗಳನ್ನು ಇಂಟರ್ಲಾಕ್ ಮಾಡ್ಕೊತಾ ತಲೆಯ ಹಿಂಬದಿಯಲ್ಲಿ ಇಟ್ಕೊಳ್ಳಿ ಹಾಗೆ ದೇಹವನ್ನು ಟ್ವಿಸ್ಟ್ ಮಾಡಿ ನಿಮ್ಮ ಮಂಡಿಯನ್ನು ಮೇಲಕ್ಕೆತ್ತ ಬಲ ಎಲ್ಬೋವನ್ನು ಎಡ ಮಂಡಿಗೆ ಟಚ್ ಮಾಡಿ. ಮತ್ತೆ ಇನ್ಹೇಲ್ ಸೆಂಟರ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇಲ್ಲೂ ಕೂಡ 30 ರಿಪಿಟೇಷನ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 30 ಟೈಮ್ಸ್ ಆದ ನಂತರ ಈಚ್ ಸೈಡ್ 2 ಕಡೆ 10 ಕೌಂಟ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10 ಸೆಂಟರ್. ಈಗ ಇನ್ನೊಂದು ಬದಿಗೆ 1 2 3 4 5 6 7 8 9 10 ಸೆಂಟರಿಗೆ ಬಂದು ಹಾಗೆ ಕೈಯನ್ನು ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥ 3 ಸರಳವಾದ ಎಕ್ಸಸೈಸನ್ನು. ಈ 3 ಎಕ್ಸಸೈಸನ್ನು ನೀವು ಪ್ರತಿನಿತ್ಯ 5 ನಿಮಿಷ ಅಭ್ಯಾಸ ಮಾಡ್ತಾ ನಿಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಫ್ಯಾಟನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ.